ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಮ್ಮ ಮುಂದಿರುವ ನಮ್ಮ ಟೇಬಲ್ ಮೇಲಿರುವ ಅಧ್ಯಯನ ಸಾಮಗ್ರಿಗಳು ನಿಜಕ್ಕೂ ನಮ್ಮನ್ನ ಬೆರಗುಗೊಳಿಸುವಂತಿವೆ. ಹೌದು, ಖಂಡಿತ. ಈ ಸಂಪುಟ 1 ಪರ್ವ 5 ಅಂತರಂಗ, ಹಿರಿಮೆ, ಗರಿಮೆ, ಮಹಿಮೆಗಳು ಅನ್ನೋ ಲೇಖನಗಳು ಬಹಳ ಆಳವಾದವು. ನಾವು ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಟಿಪ್ಪಣಿಗಳು ಮತ್ತೆ ಸಂಶೋಧನಾ ಮೂಲಗಳನ್ನ ಇಂದು ಪರಾಮರ್ಶಿಸುತ್ತಿದ್ದೇವೆ. ಈ ವಿಶ್ಲೇಷಣೆಯ ಪ್ರಮುಖ ಗುರಿ ಬಹಳ ಸ್ಪಷ್ಟವಾಗಿದೆ. ಸಾಮಾನ್ಯವಾಗಿ ನಾವು ಸಂಧ್ಯಾವಂದನೆ ಅಥವಾ ಪ್ರಾಣಾಯಾಮ ಅಂತ ತಕ್ಷಣ ಅದೊಂದು ಕೇವಲ ಧಾರ್ಮಿಕ ಆಚರಣೆ ಅಂತ ಅನ್ಕೊಳ್ತೀವಿ. ಅದೇ ತಾನೇ ದೊಡ್ಡ ಸಮಸ್ಯೆ. ಆದ್ರೆ ಈ ಮೂಲಗಳನ್ನ ಓದಿದಾಗ ನಮಗೆ ಅರ್ಥವಾಗೋದೇ ಬೇರೆ. ಇವುಗಳ ಹಿಂದೆ ಅಡಗಿರುವ ಮಾನವನ ಸೂಕ್ಷ್ಮ ಶರೀರ, ನರಮಂಡಲ ಮತ್ತೆ ನಮ್ಮ ಮನಸ್ಸನ್ನ ನಿಯಂತ್ರಿಸುವ ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಳೋದು ಇಂದಿನ ನಮ್ಮ ಗುರಿ. ನಿಜ. ಇದು ಕೇವಲ ಮಂತ್ರಗಳ ಪಠನ ಅಲ್ಲ, ಇದೊಂದು ಪಕ್ಕಾ ಸೈನ್ಸ್. ಈ ಅದ್ಭುತವಾದ ವಿಷಯಗಳ ಹಿಂದಿನ ಆ ವಿಶಾಲ ದೃಷ್ಟಿಕೋನವನ್ನ ಆ ಬಿಗರ್ ಪಿಕ್ಚರ್ ಬಿಡಿಸಿಡಲು ಎಂದಿನಂತೆ ನಮ್ಮ ತಜ್ಞರು ನಮ್ಮೊಂದಿಗಿದ್ದಾರೆ. ಸಾವಿರಾರು ವರ್ಷಗಳ ಹಿಂದಿನ ಈ ಪ್ರಾಚೀನ ಜ್ಞಾನ ಇಂದಿನ ನಮ್ಮ ಒತ್ತಡದ ಜೀವನಕ್ಕೆ ಹೇಗೆ ಪ್ರಸ್ತುತ ಅನ್ನೋದನ್ನ ಅನ್ವೇಷಿಸಲು ನನಗಂತೂ ಬಹಳ ಉತ್ಸಾಹವಿದೆ. ನಮಸ್ಕಾರ. ನಾವು ಈ ಪ್ರಾಚೀನ ಗ್ರಂಥಗಳನ್ನ ಕೇವಲ ಹಳೆಯ ಕಥೆಗಳ ಪುಸ್ತಕಗಳ ತರ ನೋಡಬಾರದು. ಅವು ಮನುಷ್ಯನ ಅಸ್ತಿತ್ವದ, ಆತನ ಒಳಜಗತ್ತಿನ ಕೈಪಿಡಿಗಳು. ನಮ್ಮ ಪೂರ್ವಜರು ಹೊರಗಿನ ಪ್ರಕೃತಿಯನ್ನ ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರೋ ಅದಕ್ಕಿಂತ ಹೆಚ್ಚು ನಿಖರವಾಗಿ ಮಾನವನ ಅಂತರಂಗವನ್ನ ವಿಶ್ಲೇಷಣೆ ಮಾಡಿದ್ರು ಅನ್ನೋದು ಈ ಟಿಪ್ಪಣಿಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಹೌದು. ಈ ಜ್ಞಾನವನ್ನ ಕೇವಲ ಆಶ್ಚರ್ಯದಿಂದ ನೋಡೋದಷ್ಟೇ ಅಲ್ಲ, ಅದನ್ನ ನಮ್ಮ ದಿನನಿತ್ಯದ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಹೇಗೆ ಅನ್ವಯಿಸಿಕೊಳ್ಳಬಹುದು ಅನ್ನೋದೇ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಉದ್ದೇಶ. ಸರಿ, ಇದನ್ನೀಗ ಸ್ವಲ್ಪ ಬಿಡಿಸಿ ನೋಡೋಣ. ಈ ಲೇಖನಗಳಲ್ಲಿ ವಿವರಿಸಲಾದ ಮಾನವನ ಸೂಕ್ಷ್ಮ ಶರೀರದ ರಚನೆಯ ಬಗ್ಗೆ ಓದುವಾಗ ನನಗೆ ಮೊದಲು ಎದುರಾದ ದೊಡ್ಡ ಪ್ರಶ್ನೆ ಆ 72,000 ನಾಡಿಗಳ ಬಗ್ಗೆ. ಅದು ಬಹಳ ಜನರಿಗೆ ಬರುವ ಸಾಮಾನ್ಯ ಪ್ರಶ್ನೆ. ಖಂಡಿತವಾಗಿಯೂ ಆ ಕಾಲದಲ್ಲಿ ಯಾವುದೇ ಎಕ್ಸ್ರೇ ಆಗ್ಲಿ ಅಥವಾ MRI ಸ್ಕ್ಯಾನರ್ಗಳಾಗ್ಲಿ ಇರ್ಲಿಲ್ಲ. ಹಾಗಿರುವಾಗ 72,000 ಅನ್ನೋ ನಿರ್ದಿಷ್ಟ ಸಂಖ್ಯೆಯನ್ನ ಅವ್ರು ಹೇಗೆ ಲೆಕ್ಕ ಹಾಕಿದ್ರು? ಇದು ಆಧುನಿಕ ವೈದ್ಯಕೀಯ ವಿಜ್ಞಾನ ಹೇಳುವ ನರಗಳೇನಾ? ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಸೂಕ್ಷ್ಮ ವಿಚಾರ ಏನಂದ್ರೆ, ಆಧುನಿಕ ಮೆಡಿಕಲ್ ಸೈನ್ಸ್ ಕಣ್ಣಿಗೆ ಕಾಣುವ ಭೌತಿಕ ನರಗಳ ಬಗ್ಗೆ ಮಾತಾಡತ್ತೆ. ಆದರೆ ಈ ಮೂಲಗಳಲ್ಲಿ ಹೇಳಿರುವ ನಾಡಿಗಳಿಗೂ ನಮ್ಮ ಮಾಂಸಖಂಡಗಳಲ್ಲಿರುವ ನರಗಳಿಗೂ ನೇರವಾದ ಸಂಬಂಧವಿಲ್ಲ. ಇವು ಫಿಸಿಕಲ್ ನರಗಳಲ್ಲ ಅಂತಾಯಿತು. ಹೌದು. ಈ ನಾಡಿಗಳು ಭೌತಿಕವಾಗಿ ಕತ್ತರಿಸಿ ನೋಡಿದರೆ ಸಿಗುವಂಥವುಗಳಲ್ಲ. ಇವು ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ, ನಮ್ಮ ಚೈತನ್ಯ ಹರಿಯುವ ಮಾರ್ಗಗಳು. ಇದನ್ನ ನಾವು ಶಕ್ತಿಯ ವಾಹಕರು ಅಂತ ಕರೀಬೋದು. ಒಂದು ಮನೆಯಲ್ಲಿ ಕರೆಂಟ್ ಹರಿಯಲು ವೈರ್ಗಳು ಹೇಗಿರ್ತವೋ ಹಾಗೆ ನಮ್ಮ ಶರೀರದಲ್ಲಿ ಎನರ್ಜಿ ಹರಿಯುವ ಮಾರ್ಗಗಳಿವು ಅಲ್ವಾ? ನಿಖರವಾಗಿ ಹೇಳಿದ್ರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದ 3 ನಾಡಿಗಳ ಬಗ್ಗೆ ಮೂಲಗಳಲ್ಲಿ ಬಹಳ ವಿಸ್ತೃತವಾಗಿ ಚರ್ಚಿಸಲಾಗಿದೆ. ಆ 3 ನಾಡಿಗಳೇ ಇಡೀ 72,000 ನಾಡಿಗಳ ವ್ಯವಸ್ಥೆಯನ್ನ ನಿಯಂತ್ರಿಸುತ್ತವೆ. ಎಡಮೂಗಿನ ಹೊಳ್ಳೆಯಿಂದ ಹರಿಯುವ ನಾಡಿಯನ್ನ ಇಡಾ ನಾಡಿ ಅಂತ, ಮತ್ತೆ ಬಲಮೂಗಿನ ಹೊಳ್ಳೆಯಿಂದ ಹರಿಯುವ ನಾಡಿಯನ್ನ ಪಿಂಗಲಾ ನಾಡಿ ಅಂತ ಕರೆಯಲಾಗತ್ತೆ. ಹೌದು. ಇಡಾ ನಾಡಿ ತಂಪಾದ ಚಂದ್ರತತ್ವವನ್ನು ಪ್ರತಿನಿಧಿಸಿದರೆ, ಪಿಂಗಲಾ ನಾಡಿ ಬಿಸಿಯಾದ ಸೂರ್ಯತತ್ವವನ್ನು ಪ್ರತಿನಿಧಿಸುತ್ತೆ. ಇನ್ನು ಇವೆರಡರ ನಡುವೆ ಬೆನ್ನುಹುರಿಯ ಮಧ್ಯಭಾಗದಲ್ಲಿ ಹಾದು ಹೋಗುವ ಅತ್ಯಂತ ಶಕ್ತಿಶಾಲಿಯಾದ ನಾಡಿಯೇ ಸುಷುಮ್ನ ನಾಡಿ. ಮನುಷ್ಯನ ಆಧ್ಯಾತ್ಮಿಕ ಮತ್ತು ಮಾನಸಿಕ ವಿಕಾಸ ನಿಂತಿರೋದೇ ಈ ಸುಷುಮ್ನ ನಾಡಿಯ ಜಾಗೃತಿಯ ಮೇಲೆ ಅಂತ ಓದಿದಿನಿ. ಇದೇ ಸುಷುಮ್ನ ನಾಡಿಯ ಗುಂಟ ನಮ್ಮ ದೇಹದ ಪ್ರಮುಖ ಚಕ್ರಗಳು ಬರ್ತವೆ ಅಲ್ವಾ? ಖಂಡಿತ. ಈ ಮೂಲಗಳಲ್ಲಿ 6 ಪ್ರಮುಖ ಚಕ್ರಗಳ ಮತ್ತು 7ನೇ ಸಹಸ್ರಾರ ಚಕ್ರದ ಸ್ಥಾನಗಳನ್ನ ಬಹಳ ನಿಖರವಾಗಿ ಮ್ಯಾಪ್ ಮಾಡಿದ್ದಾರೆ. ಅದನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಮೂಲಾಧಾರ ಚಕ್ರ. ಇದು ನಮ್ಮ ಬೆನ್ನುಮೂಳೆಯ ತಳಭಾಗದಲ್ಲಿ ಜನನೇಂದ್ರಿಯದ ಬಳಿಯಿದೆ ಅಂತ ಹೇಳಲಾಗಿದೆ. ಹೌದು. ಇದು ನಮ್ಮ ಅಸ್ತಿತ್ವದ ತಳಪಾಯ. ಪ್ರತಿಯೊಂದು ಚಕ್ರಕ್ಕೂ ಅದರದೇ ಆದ ಬಣ್ಣ, ದಳಗಳು ಮತ್ತು ಅಧಿದೇವತೆಗಳಿದ್ದಾರೆ. ಉದಾಹರಣೆಗೆ ಈ ಮೂಲಾಧಾರ ಚಕ್ರ ಮಣ್ಣಿನ ತತ್ವ ಅಥವಾ ಭೂಮಿಯ ತತ್ವವನ್ನು ಪ್ರತಿನಿಧಿಸುತ್ತೆ. ಮತ್ತೆ ಇದರ ಅಧಿದೇವತೆ ಗಣಪತಿ. ಇದು ಮನುಷ್ಯನ ಮೂಲಭೂತ ಪ್ರವೃತ್ತಿಗಳನ್ನ ನಿಯಂತ್ರಿಸುವ ಕೇಂದ್ರ. ಅದಾದ ನಂತರ ಸ್ವಲ್ಪ ಮೇಲ್ಭಾಗದಲ್ಲಿ ಹೊಕ್ಕುಳಿನ ಕೆಳಗೆ ಸ್ವಾಧಿಷ್ಠಾನ ಚಕ್ರ ಬರುತ್ತೆ. ಅಲ್ಲಿಂದ ಮುಂದೆ ಹೊಕ್ಕುಳಿನ ನೇರಕ್ಕೆ ಬೆನ್ನುಮೂಳೆಯ ಬಳಿ ಮಣಿಪೂರಕ ಚಕ್ರವಿದೆ. ಹೌದು. ಈ ಮಣಿಪೂರಕ ಚಕ್ರ ನಮ್ಮ ಶರೀರದ ಜೀರ್ಣಕ್ರಿಯೆ ಮತ್ತು ಶಕ್ತಿಯ ಕೇಂದ್ರವಿದ್ದಂತೆ.
ಅಲ್ಲಿಂದ ಮೇಲೇರುತ್ತಾ ಹೋದ್ರೆ ಹೃದಯದ ನೇರಕ್ಕೆ ಅನಾಹತ ಚಕ್ರ ಸಿಗುತ್ತೆ. ಇದು ಪ್ರೀತಿ ಮತ್ತು ಕರುಣೆಯ ಕೇಂದ್ರ. ಕಂಠದಲ್ಲಿ ಅಂದ್ರೆ ಗಂಟಿನ ಬಳಿ ವಿಶುದ್ಧ ಚಕ್ರ ಬರುತ್ತೆ. ಇದು ನಮ್ಮ ವಾಕ್ಶಕ್ತಿ ಮತ್ತು ಸಂವಹನವನ್ನ ನಿಯಂತ್ರಿಸುತ್ತೆ. ಮತ್ತೆ ನಮ್ಮ 2 ಹುಬ್ಬುಗಳ ಮಧ್ಯದಲ್ಲಿ ಹಣೆಯ ಮೇಲಿರುವ ಆಜ್ಞಾಚಕ್ರ. ಇವೆಲ್ಲವುಗಳ ನಂತರ 7ನೇ ಚಕ್ರವಾದ ಸಹಸ್ರಾರ ಬರುತ್ತೆ. ಇದರ ಸ್ಥಾನ ಎಲ್ಲಿದೆ ಅಂತ ಓದಿದಾಗ ನನ್ಗೆ ನಿಜಕ್ಕೂ ಆಶ್ಚರ್ಯ ಆಯ್ತು. ಅದು ಭೌತಿಕ ದೇಹದ ಒಳಗಿಲ್ಲ, ಬದಲಾಗಿ ತಲೆಯಿಂದ 12 ಇಂಚುಗಳಷ್ಟು ಮೇಲಿದೆ ಅಂತ ಹೇಳಲಾಗಿದೆ. ಇದು ನಮ್ಮ ದೇಹಕ್ಕೂ ಮತ್ತೆ ಬ್ರಹ್ಮಾಂಡಕ್ಕೂ ಇರುವ ಕನೆಕ್ಷನ್ ಪಾಯಿಂಟ್ ಇರ್ಬಹುದಾ? ನೀವು ಊಹಿಸಿದ್ದು ಬಹಳ ಸರಿಯಾಗಿದೆ. ಪ್ರಾಣವಾಯುವು ಸುಷುಮ್ನಾ ನಾಡಿಯ ಮೂಲಕ ಈ 6 ಚಕ್ರಗಳನ್ನ ಒಂದೊಂದಾಗಿ ಜಾಗೃತಗೊಳಿಸುತ್ತಾ ಮೇಲೇರಿ ಆ ಸಹಸ್ರಾರವನ್ನ ತಲುಪಿದಾಗಲೇ ಒಬ್ಬ ವ್ಯಕ್ತಿಗೆ ಬ್ರಹ್ಮಾಂಡದ ಜೊತೆಗಿನ ಸಂಪರ್ಕ ಮತ್ತು ಪರಿಪೂರ್ಣವಾದ ಅರಿವು ಮೂಡುತ್ತೆ ಅನ್ನೋದು ಮೂಲಗಳ ವಾದ. ಇಷ್ಟೆಲ್ಲ ನಾಡಿಗಳು ಮತ್ತು ಚಕ್ರಗಳ ಜೊತೆಗೆ ನಮ್ಮ ಉಸಿರಾಟದ ವ್ಯವಸ್ಥೆಯನ್ನ ಕೂಡ 10 ವಾಯುಗಳಾಡಿ ವಿಂಗಡಿಸಿರೋದು ಮತ್ತೊಂದು ಅಚ್ಚರಿಯ ಸಂಗತಿ. ಹೌದು, ಪಂಚಪ್ರಾಣಗಳ ಬಗ್ಗೆ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ. ಅದೇ ಪ್ರಾಣ, ಅಪಾನ, ಸಮಾನ, ಉದಾನ ಮತ್ತು ವ್ಯಾನ. ಇವು ನಮ್ಮ ಹೃದಯ, ಜೀರ್ಣಕ್ರಿಯೆ, ರಕ್ತ ಸಂಚಾರ ಇತ್ಯಾದಿಗಳನ್ನ ನೋಡ್ಕೊಳ್ತವೆ. ಅದೇ ಮಿಕ್ಕ 5 ಉಪವಾಯುಗಳ ಬಗ್ಗೆ ಮೂಲಗಳಲ್ಲಿರುವ ವಿವರಣೆ ಓದಿದಾಗ ಪ್ರಾಚೀನರ ವೀಕ್ಷಣಾ ಸಾಮರ್ಥ್ಯ ಎಷ್ಟಿತ್ತಪ್ಪ ಅಂತ ಅನ್ಸುತ್ತೆ. ಇಲ್ಲಿ ಗಮನ ಸೆಳೆಯುವ ಅತ್ಯಂತ ಆಸಕ್ತಿದಾಯಕ ವಿಚಾರ ಅಂದ್ರೆ ಈ ಉಪವಾಯುಗಳ ನಿರ್ದಿಷ್ಟವಾದ ಕಾರ್ಯಗಳು. ಮನುಷ್ಯನ ಶರೀರ ಕೇವಲ ದೊಡ್ಡ ಅಂಗಗಳಿಂದಷ್ಟೇ ನಡೆಯಲ್ಲ, ಸಣ್ಣಪುಟ್ಟ ಕ್ರಿಯೆಗಳು ಅಷ್ಟೇ ಮುಖ್ಯ. ಉದಾಹರಣೆಗೆ ನಾಗ ಅನ್ನೋ ವಾಯು ನಾವು ತೇಗುವ ಪ್ರಕ್ರಿಯೆಯನ್ನು ನಿಯಂತ್ರಿಸುತ್ತೆ. ಮತ್ತೆ ಕೂರ್ಮ ಅನ್ನೋ ವಾಯು ನಮ್ಮ ಕಣ್ಣುರೆಪ್ಪೆಗಳನ್ನ ಮಿಟುಕಿಸುವ ಕೆಲಸ ಮಾಡತ್ತೆ. ಅಂದ್ರೆ ನಾವು ದಿನಕ್ಕೆ ಸಾವಿರಾರು ಬಾರಿ ಕಣ್ಣು ಮಿಟುಕಿಸ್ತೀವಿ, ಅದಕ್ಕೂ ಒಂದು ಪ್ರತ್ಯೇಕವಾದ ಎನರ್ಜಿ ಕೆಲಸ ಮಾಡ್ತಿದೆ ಅಂತ ಆಯ್ತು. ನಿಜ. ಇನ್ನು ಕ್ರಕರ ಅನ್ನೋ ವಾಯು ನಮಗೆ ಸೀನು ಮತ್ತು ಕೆಮ್ಮು ಬರುವಂತೆ ಮಾಡುತ್ತೆ ಅಂತ ಬರೆಯಲಾಗಿದೆ. ಅದೇ ರೀತಿ ದೇವದತ್ತ ಅನ್ನೋ ವಾಯುವಿನ ಬಗ್ಗೆಯೂ ನಾವು ತಿಳ್ಕೊಳ್ಳೇಬೇಕು. ನಾವು ಸುಸ್ತಾದಾಗ ಆಕಳಿಸ್ತೀವಲ್ವಾ, ಆ ಆಕಳಿಕೆಯ ಮೂಲಕ ದೇಹದೊಳಗೆ ಅಗತ್ಯವಾದ ಹೆಚ್ಚುವರಿ ಆಮ್ಲಜನಕವನ್ನ ಒದಗಿಸುವ ಜವಾಬ್ದಾರಿಯನ್ನ ಈ ದೇವದತ್ತ ವಾಯು ತೆಗೆದುಕೊಳ್ಳುತ್ತೆ. ಮತ್ತೆ ಕೊನೆಯದಾಗಿ ಧನಂಜಯ ಅನ್ನೋ ವಾಯು. ಇದರ ಕೆಲ್ಸ ಏನಂದ್ರೆ ಒಬ್ಬ ವ್ಯಕ್ತಿ ಸತ್ತ ಮೇಲೂ ಆತನ ದೇಹವನ್ನ ಬಿಟ್ಟು ಹೋಗದೆ ಶರೀರ ಊದುಕೊಳ್ಳುವಂತೆ, ಉಬ್ಬುವಂತೆ ಮಾಡೋದು. ಎಂತಹ ಸೂಕ್ಷ್ಮವಾದ ವೀಕ್ಷಣೆ ನೋಡಿ. ಸಾವು ಬಂದ ಮೇಲೂ ದೇಹದಲ್ಲಿ ಆಗುವ ಬದಲಾವಣೆಗಳನ್ನ ಅವರು ಎಷ್ಟು ವೈಜ್ಞಾನಿಕವಾಗಿ ಮ್ಯಾಪ್ ಮಾಡಿದ್ರು ಅನ್ನೋದು ಬೆರಗುಗೊಳಿಸುವಂಥದ್ದು. ಇದೆಲ್ಲ ಭೌತಿಕ ಶರೀರದ ಬಗ್ಗೆ ಆಯ್ತು. ಆದ್ರೆ ಇದೇ ಮೂಲಗಳಲ್ಲಿ ನಮ್ಮ ಮನಸ್ಸನ್ನ ನಿಭಾಯಿಸುವ ಬಗ್ಗೆ ಒಂದು ಬಹಳ ಸುಂದರವಾದ ಉಪಮೆ ಇದೆ. ಖಂಡಿತ. ಆ ರಥದ ಉಪಮೆಯ ಬಗ್ಗೆ ತಾನೇ ನೀವು ಹೇಳ್ತಿರೋದು? ಹೌದು. ಆ ಉಪಮೆಯನ್ನ ಓದಿದಾಗ ನನಗೆ ಇದು ಇಂದಿನ ಡಿಜಿಟಲ್ ಯುಗಕ್ಕೂ ಎಷ್ಟು ಕರಾರುವಾಗಿ ಹೊಂದಾಣಿಕೆಯಾಗುತ್ತೆ ಅಂತ ಅನಿಸ್ತು. ನಮ್ಮ ಈ ಶರೀರವನ್ನ ಒಂದು ರಥಕ್ಕೆ ಹೋಲಿಸಲಾಗಿದೆ. ನಮ್ಮೊಳಗಿರುವ ಆತ್ಮನೇ ಆ ರಥದಲ್ಲಿ ಕುಳಿತಿರುವ ರಥಿಕ, ಅಂದ್ರೆ ಪ್ಯಾಸೆಂಜರ್. ಮತ್ತೆ ನಮ್ಮ ಬುದ್ಧಿಯೇ ಆ ರಥವನ್ನ ಓಡಿಸುವ ಸಾರಥಿ ಅಥವಾ ಡ್ರೈವರ್. ನಮ್ಮ ಮನಸ್ಸು ಆ ಕುದುರೆಗಳನ್ನ ನಿಯಂತ್ರಿಸುವ ಲಗಾಮು. ನಮ್ಮ ಇಂದ್ರಿಯಗಳೇ ಅಂದ್ರೆ ಕಣ್ಣು, ಕಿವಿ, ಮೂಗು ಇವೇ ಆ ರಥವನ್ನ ಎಳೆಯುವ ಕುದುರೆಗಳು. ಇನ್ನು ಈ ಪ್ರಪಂಚದ ನಾನಾ ಬಗೆಯ ಆಕರ್ಷಣೆಗಳೇ ಆ ಕುದುರೆಗಳು ಮೇಯುವ ಹುಲ್ಲುಗಾವಲು. ಒಂದ್ವೇಳೆ ಬುದ್ಧಿಯನ್ನೋ ಸಾರಥಿ ಮನಸ್ಸನ್ನೋ ಲಗಾಮನ ಬಿಗಿಯಾಗಿ ಹಿಡಿದು ಇಂದ್ರಿಯಗಳೆಂಬ ಕುದುರೆಗಳನ್ನ ನಿಯಂತ್ರಿಸದಿದ್ದರೆ ಆ ರಥ ನೇರವಾಗಿ ಪ್ರಪಾತಕ್ಕೆ ಬೀಳುತ್ತೆ. 100ಕ್ಕೆ 100 ಸತ್ಯ. ನಮ್ಮ ಇಂದ್ರಿಯಗಳು ಆಕರ್ಷಣೆಯೆಡೆಗೆ ಓಡಲು ಸದಾ ಸಿದ್ಧವಾಗಿರುತ್ತವೆ. ಆ ಇಂದ್ರಿಯಗಳನ್ನ ನಿಯಂತ್ರಿಸಲು, ನಮ್ಮ ಮನಸ್ಸನ್ನ ಶಿಸ್ತಿನಲ್ಲಿಡಲು ಒಂದು ನಿರ್ದಿಷ್ಟವಾದ ವ್ಯವಸ್ಥೆಯನ್ನ ನಮ್ಮ ಪ್ರಾಚೀನರು ರೂಪಿಸಿದರು. ಅದೇ ಹಯಗ್ರೀವ ಪ್ರಾರ್ಥನೆ. ಈ ಹಯಗ್ರೀವ ಪ್ರಾರ್ಥನೆಗೂ ಮನಸ್ಸಿನ ನಿಯಂತ್ರಣಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ಈ ಪ್ರಾರ್ಥನೆಯ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಮನಸ್ಸನ್ನ ದುರಾಸೆ, ಕೆಟ್ಟ ಆಲೋಚನೆಗಳು, ಕೆಟ್ಟ ಜನರ ಸಂಗದಿಂದ ದೂರ ಇಡುವುದು. ಮುಖ್ಯವಾಗಿ ನಾವು ನೋಡುವ ಕೆಟ್ಟ ದೃಷ್ಟಿಗಳು ಹಾಗೂ ಕೇಳುವ ಕೆಟ್ಟ ಶಬ್ದಗಳಿಂದ ದೂರವಿಡುವುದು ಅಲ್ವಾ? ಹೌದು. ಇಂದು ನಾವು ದಿನವಿಡೀ ಸ್ಮಾರ್ಟ್ಫೋನ್ ಹಿಡಿದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅನಗತ್ಯವಾದ ಮಾಹಿತಿಗಳನ್ನು ನೋಡ್ತಾ ಇರ್ತೀವಿ. ಇವೆಲ್ಲವೂ ನಮ್ಮ ಇಂದ್ರಿಯಗಳೆಂಬ ಕುದುರೆಗಳಿಗೆ ನಾವು ಕೊಡ್ತಿರುವ ವಿಷಯುಕ್ತವಾದ ಮೇವು. ಈ ಪ್ರಾರ್ಥನೆಯು ನಾವು ನಮ್ಮ ಮಿದುಳಿಗೆ ಎಂತಹ ಆಹಾರವನ್ನ ನೀಡುತ್ತಿದ್ದೇವೆ ಅನ್ನೋದರ ಬಗ್ಗೆ ಜಾಗೃತಿ ಮೂಡಿಸುತ್ತೆ. ಇದೊಂದು ರೀತಿ ನಮ್ಮ ಮನಸ್ಸನ್ನ ನಾವು ಫಿಲ್ಟರ್ ಮಾಡಿಕೊಳ್ಳುವ ಮೆಂಟಲ್ ಹೈಜೀನ್ ಪ್ರಕ್ರಿಯೆ ಇದ್ದಂತೆ. ಇನ್ನು ಈ ಗ್ರಂಥಗಳು
ಕೇವಲ ಬದುಕನ್ನ ಮಾತ್ರವಲ್ಲ, ಸಾವನ್ನು ಸಹ ಎಷ್ಟು ಪ್ರಬುದ್ಧತೆಯಿಂದ ನೋಡುತ್ತವೆ ಅನ್ನೋದು ಮತ್ತೊಂದು ಮುಖ್ಯವಾದ ವಿಚಾರ. ಇದೊಂದು ಬಹುಮುಖ್ಯವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಾವು ಸಾಮಾನ್ಯವಾಗಿ ಸಾವು ಅಂದ್ರೆ ಭಯ ಪಡ್ತೀವಿ, ಅಳ್ತೀವಿ. ಆದ್ರೆ ಈ ಮೂಲಗಳು ಸಾವನ್ನ ಸ್ವೀಕರಿಸುವ ಬಗ್ಗೆ ಅತ್ಯಂತ ವಿಸ್ಮಯಕಾರಿಯಾದ ದೃಷ್ಟಿಕೋನ ಹೊಂದಿವೆ. ಹೌದು. ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಆತನ ಬಗ್ಗೆ ಅಳ್ತಾ ಕೂರುವ ಬದಲು ಆತನ ಮುಂದಿನ ಪಯಣಕ್ಕೆ ಶಾಂತಿಯನ್ನು ಕೋರಬೇಕು ಅಂತ ಅದು ಹೇಳುತ್ತೆ. ಅಳುವುದು ಸಹಜ, ಆದರೆ ಆ ಬಂಧುಗಳ ಅಗಲಿಕೆಯ ದುಃಖವನ್ನ ಭಗವಂತನಿಗೆ ಪ್ರಣವಾರೂಢವಾಗಿ ಸಮರ್ಪಿಸಬೇಕು ಅಂತ ವಿವರಿಸಲಾಗಿದೆ. ಪ್ರಣವಾರೂಢವಾಗಿ ಅಂದ್ರೆ ಆ ಓಂಕಾರದ ಮೂಲಕ ಅಥವಾ ಭಗವಂತನ ನಾಮದ ಮೂಲಕ ಆ ದುಃಖವನ್ನ ದೇವರಿಗೆ ಒಪ್ಸಿಬಿಡೋದು ಅಂತರ್ಥ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಇದು ಕೇವಲ ಒಂದು ಧಾರ್ಮಿಕ ನಂಬಿಕೆಯಲ್ಲ, ಬದಲಾಗಿ ವಿಪರೀತವಾದ ಮಾನಸಿಕ ಆಘಾತದಿಂದ ನಮ್ಮ ನರಮಂಡಲವನ್ನ ರಕ್ಷಿಸಿಕೊಳ್ಳುವ, ಸಮಾಧಾನ ತಂದುಕೊಳ್ಳುವ ಒಂದು ಪ್ರೌಢ ಮನಸ್ಥಿತಿ. ಸಾವೆಂಬ ಅನಿವಾರ್ಯತೆಯನ್ನ ಗಾಂಭೀರ್ಯದಿಂದ ಒಪ್ಪಿಕೊಳ್ಳುವ ವಿಧಾನವಿದು. ಇನ್ನು ಈ ಲೇಖನಗಳಲ್ಲಿ ಬರುವ ತತ್ವಜ್ಞಾನದ ಬಗ್ಗೆ ಹೇಳೋದಾದ್ರೆ, ಸೃಷ್ಟಿಕರ್ತನಾದ ನಾರಾಯಣನನ್ನ ಸರ್ವಗುಣ ಪರಿಪೂರ್ಣ ಅಂತ ಉಲ್ಲೇಖಿಸಲಾಗಿದೆ. ಅಂದ್ರೆ ಆತನಲ್ಲಿ ಎಲ್ಲವೂ ಪರಿಪೂರ್ಣವಾಗಿದೆ. ಇದರ ಮುಂದುವರೆದ ಭಾಗವಾಗಿ ಜಗತ್ತಿನ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವನ್ನ ಮಂಡಿಸಿದ್ದಾರೆ. ಹೌದು, ಈ ಜಗತ್ತು ಕೇವಲ ಒಂದು ಭ್ರಮೆಯಲ್ಲ, ಇದು ಮಿಥ್ಯೆಯಲ್ಲ, ಬದಲಾಗಿ ಇದು ಅತ್ಯಂತಿಕ ಸತ್ಯ ಅನ್ನೋದು ಬಹಳ ಮುಖ್ಯವಾದ ನಿಲುವು. ಜಗತ್ತು ಸತ್ಯವೆಂದಾಗ ನಾವು ಈ ಜಗತ್ತಿನಲ್ಲಿ ಬದುಕ್ತಿರುವ ರೀತಿಗೆ ಒಂದರ್ಥ ಬರುತ್ತೆ. ನಾವು ಮಾಡುವ ಕರ್ಮಗಳು, ಆಚರಣೆಗಳು ಎಲ್ಲವೂ ಸತ್ಯವೇ ಆಗುತ್ತವೆ. ಖಂಡಿತ. ಈ ಸತ್ಯವಾದ ಜಗತ್ತಿನಲ್ಲಿ ನಾವು ಯಾವುದೇ ಒಂದು ಆಚರಣೆಯನ್ನ ಮಾಡುವ ಮುನ್ನ ನಮ್ಮನ್ನ ನಾವು ಎಲ್ಲಿ ಸ್ಥಾಪಿಸಿಕೊಳ್ತೀವಿ ಎನ್ನುವುದೇ ಸಂಕಲ್ಪ. ಇಲ್ಲಿ ನಿಜಕ್ಕೂ ಅತ್ಯಂತ ಕುತೂಹಲಕಾರಿ ವಿಷಯ ಶುರುವಾಗುತ್ತೆ. ನಾವು ಪೂಜೆ ಮಾಡುವಾಗ ಕೈಯಲ್ಲೇ ನೀರು ಹಿಡಿದುಕೊಂಡು ಪುರೋಹಿತರು ಹೇಳುವ ಸಂಕಲ್ಪದ ಮಂತ್ರವನ್ನ ಸುಮ್ನೆ ಪುನರುಚ್ಚರಿಸ್ತೀವಿ. ಆದ್ರೆ ಈ ಮೂಲಗಳನ್ನ ನೋಡಿದಾಗ ಗೊತ್ತಾಗೋದೇನಂದ್ರೆ, ಇದೊಂದು ಪ್ರಾಚೀನ ಕಾಲದ ಅತ್ಯಾಧುನಿಕವಾದ ಜಿಪಿಎಸ್ ವ್ಯವಸ್ಥೆ ಇದ್ದಂತೆ. ಹೌದು, ಇದು ಅಕ್ಷರಶಃ ಒಂದು ಬ್ರಹ್ಮಾಂಡದ ನಕ್ಷೆಯೇ ಸರಿ. ಸಂಕಲ್ಪ ಮಾಡುವಾಗ ಜಂಬೂದ್ವೀಪೆ, ಭರತವರ್ಷೆ, ಭರತಖಂಡೆ ಅಂತ ಶುರು ಮಾಡ್ತಾರೆ. ಈ ಜಂಬೂದ್ವೀಪದಲ್ಲಿ 9 ವಿಭಾಗಗಳಿದ್ದು, ಅದರಲ್ಲಿ ನಾವು ವಾಸಿಸ್ತಿರುವುದು ಭರತವರ್ಷದಲ್ಲಿ. ಋಷಭದೇವರ ಮಗನಾದ ಭರತರಾಜನಿಂದ ಈ ಭೂಮಿಗೆ ಭರತವರ್ಷ ಅನ್ನೋ ಹೆಸರು ಬಂತು ಅಂತ ವಿವರಣೆಯಿದೆ. ಆ ಭರತವರ್ಷವರೊಳಗಿರುವ 9 ಖಂಡಗಳಲ್ಲಿ ನಾವಿರುವುದು ಭರತಖಂಡದಲ್ಲಿ. ಇಲ್ಲಿ ದುಷ್ಯಂತನ ಮಗನಾದ ಮತ್ತೊಬ್ಬ ಭರತರಾಜನಿಂದ ಈ ಹೆಸರು ಬಂತು ಅಂತ ಉಲ್ಲೇಖಿಸಲಾಗಿದೆ. ಅಲ್ಲದೆ ಮೇರು ಪರ್ವತದ ದಕ್ಷಿಣಕ್ಕಿರುವ ದಂಡಕಾರಣ್ಯದ ಪ್ರಸ್ತಾಪವೂ ಬರುತ್ತೆ. ಅಂದ್ರೆ ಕೇವಲ ಭೌಗೋಳಿಕ ಸ್ಥಳ ಮಾತ್ರವಲ್ಲದೆ ಯಾವ ಮನ್ವಂತರ, ಯಾವ ಯುಗ, ಯಾವ ಸಂವತ್ಸರ, ಯಾವ ತಿಂಗಳು, ಯಾವ ದಿನ ಅಂತ ಟೈಮ್ ಅಂಡ್ ಸ್ಪೇಸ್ ಅನ್ನ ಇಷ್ಟು ನಿಖರವಾಗಿ ಲೆಕ್ಕ ಹಾಕಲಾಗುತ್ತೆ. ಒಂದು ಪುಟ್ಟ ಕೆಲಸ ಮಾಡೋ ಮುನ್ನ ಈ ರೀತಿ ಲೆಕ್ಕ ಹಾಕೋದ್ರ ಹಿಂದಿನ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಅಲೆದಾಡೋ ಪ್ರಜ್ಞೆಯನ್ನ ಜಾಗೃತಗೊಳಿಸಿ ಒಂದು ಕಡೆ ನೆಲೆಗೊಳಿಸೋದು. ಮನುಷ್ಯನ ಮನಸ್ಸು ಸದಾಕಾಲ ಭೂತಕಾಲದಲ್ಲಿ ಅಥವಾ ಭವಿಷ್ಯತ್ತಿನಲ್ಲಿ ಇರುತ್ತೆ. ಆದ್ರೆ ಈ ಅನಂತವಾದ ಬ್ರಹ್ಮಾಂಡದಲ್ಲಿ ಕೋಟ್ಯಾಂತರ ವರ್ಷಗಳ ಕಾಲಘಟ್ಟದಲ್ಲಿ ನಾನು ಅನ್ನೋ ಒಂದು ಸಣ್ಣ ಜೀವಿ ಈ ನಿರ್ದಿಷ್ಟವಾದ ಸ್ಥಳದಲ್ಲಿ ನಿಂತು ಒಂದು ಕೃತ್ಯವನ್ನ ಮಾಡ್ತಿದ್ದೀನಿ ಅನ್ನೋ ಎಚ್ಚರವನ್ನ ಮೂಡ್ಸೋದೇ ಈ ಸಂಕಲ್ಪ ಪ್ರಕ್ರಿಯೆಯ ಮೂಲ ಗುರಿ. ಇದು ನಮ್ಮೊಳಗಿನ ಅಹಂಕಾರವನ್ನ ಅಳಿಸಿ ಏಕಾಗ್ರತೆಯನ್ನ ತರುತ್ತೆ. ಇಷ್ಟು ವಿಶಾಲವಾದ ಕಲ್ಪನೆ ಅದ್ಭುತವಾಗಿದೆ. ಈ ಭೌಗೋಳಿಕ ಪ್ರಜ್ಞೆಯ ಜೊತೆಗೆ ಸಂಧ್ಯಾವಂದನೆ ಮಾಡಲು ಕುಳಿತುಕೊಳ್ಳುವ ಆಸನ ಅಂದ್ರೆ ಪದ್ಮಾಸನದ ಬಗ್ಗೆ ಮೂಲದಲ್ಲಿರುವ ವೈಜ್ಞಾನಿಕ ಅಂಶಗಳು ಅಷ್ಟೇ ಬೆರಗುಗೊಳಿಸುತ್ತವೆ. ಪದ್ಮಾಸನದಲ್ಲಿ ಕುಳಿತುಕೊಳ್ಳೋದ್ರಿಂದ ನಮ್ಮ ಭೌತಿಕ ಶರೀರಕ್ಕೆ ಏನು ಲಾಭ ಅನ್ನೋದನ್ನ ಅಲ್ಲಿ ವಿವರಿಸಲಾಗಿದೆ. ಪದ್ಮಾಸನ ಅಂದ್ರೆ ಕೇವಲ ನೆಲದ ಮೇಲೆ ಕಾಲು ಮಡಚಿ ಕುಳಿತುಕೊಳ್ಳುವ ಒಂದು ಸಾಮಾನ್ಯ ಭಂಗಿಯಲ್ಲ ಅಲ್ವಾ? ಖಂಡಿತ ಅಲ್ಲ. ಮೂಲದಲ್ಲಿ ವಿವರಿಸಿರುವಂತೆ ಈ ಭಂಗಿಯಲ್ಲಿ ಕುಳಿತಾಗ ನಮ್ಮ ಬೆನ್ನು ಮೂಳೆ ನೇರವಾಗುತ್ತೆ ಮತ್ತು ಅದರ ಆಧಾರಭಾಗದ ಮೇಲೆ ಒಂದು ವಿಶಿಷ್ಟವಾದ ಒತ್ತಡ ಬೀಳುತ್ತೆ. ಇದು ನಮ್ಮ ಇಡೀ ನರಮಂಡಲಕ್ಕೆ, ವಿಶೇಷವಾಗಿ ನಾವು ಹಿಂದೆ ಮಾತನಾಡಿದ ಆ ಸುಷುಮ್ನಾ ನಾಡಿಗೆ ಒಂದು ರೀತಿಯ ಆರಾಮವನ್ನ ಒದಗಿಸುತ್ತೆ. ನಮ್ಮ ರಕ್ತದೊತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ ಸ್ವಾಭಾವಿಕವಾಗಿ ಕಡಿಮೆ ಆಗುತ್ತೆ ಅಂತ ಮೆಡಿಕಲ್ ಸೈನ್ಸ್ ಕೂಡ ಹೇಳುತ್ತೆ. ಮತ್ತೊಂದು ವಿಚಾರ ಅಂದ್ರೆ ಕಾಲುಗಳನ್ನು ಮಡಿಚಿ ಲಾಕ್ ಮಾಡಿ ಕುಳಿತುಕೊಳ್ಳುವುದರಿಂದ ಕಾಲಿನ ಕೆಳಭಾಗಕ್ಕೆ ಹೋಗುವ ರಕ್ತ ಸಂಚಾರ ತಡೆಹಿಡಿಯಲ್ಪಡುತ್ತೆ. ಅದು ಉದರದತ್ತ ಅಂದ್ರೆ ಹೊಟ್ಟೆಯತ್ತ ತಿರುಗುತ್ತೆ. ಇದರಿಂದ ನಮ್ಮ ಪೆಲ್ವಿಕ್ ಹಾಗೂ ಸ್ಯಾಕ್ರಲ್ ನರಗಳಿಗೆ
ಉತ್ತಮವಾದ ರಕ್ತ ಸಂಚಾರವಾಗಿ ಇಡೀ ದೇಹಕ್ಕೆ ಹೊಸ ಚೈತನ್ಯ ಸಿಗುತ್ತೆ. ಈ ರೀತಿ ಶರೀರವನ್ನ ಸಿದ್ಧಪಡಿಸಿಕೊಂಡ ನಂತರವೇ ಸಂಧ್ಯಾವಂದನೆಯ ಮುಖ್ಯ ಪ್ರಕ್ರಿಯೆ ಶುರುವಾಗತ್ತೆ. ಈಗ ನಾವು ಸಂಧ್ಯಾವಂದನೆಯ ಅತಿ ರೋಮಾಂಚಕವಾದ ಕಥಾನಕದ ಘಟ್ಟಕ್ಕೆ ಬರೋಣ. ಸಂಧ್ಯಾಕಾಲದಲ್ಲಿ ಅಂದ್ರೆ ಹಗಲು ಮತ್ತು ರಾತ್ರಿ ಸೇರುವ ಸಮಯದಲ್ಲಿ ನಡೆಯುವ ಒಂದು ಮಹಾಕಾವ್ಯದಂತಹ ಕದನದ ಕಥೆ ಈ ಮೂಲಗಳಲ್ಲಿದೆ. ಆ ಕಥೆ ನಿಜಕ್ಕೂ ರೋಚಕವಾಗಿದೆ. ಮಂದೇಹ ಅನ್ನೋ ಭಯಂಕರ ರಾಕ್ಷಸರು ಪ್ರತಿದಿನವೂ ಸೂರ್ಯನನ್ನ ನುಂಗಲು ಬರ್ತಾರಂತೆ. ಬ್ರಹ್ಮನ ವರದಿಂದಾಗಿ ಆ ರಾಕ್ಷಸರು ಪ್ರತಿದಿನವೂ ಮರಳಿ ಬಂದು ಸೂರ್ಯನ ಜೊತೆ ಯುದ್ಧ ಮಾಡ್ತಾರೆ ಅನ್ನೋದು ಆ ಕಥೆ. ಆದರೆ ಇದರ ಆಂತರಿಕ ಅರ್ಥ ಏನು? ಇದೊಂದು ಅತ್ಯಂತ ಪ್ರಬಲವಾದ ರೂಪಕ. ಸಂಧ್ಯಾವಂದನೆಯ ಸಮಯದಲ್ಲಿ ಅರ್ಘ್ಯ ಪ್ರದಾನ ಮಾಡ್ತಾರೆ, ಅಂದ್ರೆ ಕೈಯಿಂದ ನೀರನ್ನ ಬಿಡ್ತಾರೆ. ಗಾಯತ್ರಿ ಮಂತ್ರದಿಂದ ಜಪಿಸಿ ಬಿಡುವ ಆ ನೀರಿನ ಪ್ರತಿಯೊಂದು ಬಿಂದುವು ಕೇವಲ ನೀರಾಗಿ ಉಳಿಯೋದಿಲ್ಲ. ಬದಲಾಗಿ ಅದು ವಜ್ರಾಯುಧವಾಗಿ ಮಾರ್ಪಡುತ್ತೆ ಅಂತ ಈ ಗ್ರಂಥ ವಿವರಿಸುತ್ತೆ. ಆ ವಜ್ರಾಯುಧವು ಸೂರ್ಯನನ್ನ ನುಂಗಲು ಬರುವ ಆ ಮಂದೇಹ ರಾಕ್ಷಸರನ್ನ ನಾಶ ಮಾಡಿ ಅವರನ್ನ ಮಂದೇಹಾರುಣ ಅನ್ನೋ ದ್ವೀಪಕ್ಕೆ ಅಟ್ಟಿಬಿಡುತ್ತೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನೆಂದ್ರೆ, ಆ ಮಂದೇಹ ರಾಕ್ಷಸರು ಬೇರಾರೂ ಅಲ್ಲ. ದಿನವಿಡೀ ನಮ್ಮೊಳಗೆ ಸೇರಿಕೊಳ್ಳುವ ಪಾಪಗಳು, ಕೆಟ್ಟ ಆಲೋಚನೆಗಳು, ಅಜ್ಞಾನ ಮತ್ತು ಅಹಂಕಾರ. ಸೂರ್ಯ ಜ್ಞಾನದ ಸಂಕೇತ. ಆ ಜ್ಞಾನವನ್ನ ನುಂಗಲು ನಮ್ಮೊಳಗಿನ ದುಷ್ಟಶಕ್ತಿಗಳು ಪ್ರತಿದಿನ ಯತ್ನಿಸುತ್ತಲೇ ಇರುತ್ತವೆ. ಆದುದರಿಂದ ಇದು ಕೇವಲ ಹೊರಗಿನ ಆಚರಣೆಯಲ್ಲ, ಇದೊಂದು ಪ್ರತಿದಿನದ ಆಂತರಿಕ ಶುದ್ಧೀಕರಣ ಪ್ರಕ್ರಿಯೆಯಲ್ವಾ? ನಿಖರವಾಗಿ ಇದನ್ನೇ ನಮ್ಮ ಪ್ರಾಚೀನರು ಅಗಮರ್ಷಣ ಅಂದ್ರೆ ಪಾಪಗಳನ್ನ ತೊಳೆಯುವ ಪ್ರಕ್ರಿಯೆ ಅಂತ ಕರೆದರು. ನಮ್ಮ ಮನಸ್ಸಿನ ಕಲ್ಮಶಗಳನ್ನ ಪ್ರತಿದಿನವೂ ತೊಳೆದು ಹಾಕುವ ಈ ಅಭ್ಯಾಸ ಅತ್ಯುತ್ತಮವಾದ ಮೆಂಟಲ್ ಥೆರಪಿ ಇದ್ದಂತೆ. ಹಾಗಾದ್ರೆ ಇವೆಲ್ಲದರ ಒಟ್ಟಾರೆ ಅರ್ಥ ಏನು? ಕಥೆ, ಭೌಗೋಳಿಕ ನಕ್ಷೆ, ಆಚರಣೆ ಇವುಗಳ ಜೊತೆಗೆ ಉಸಿರಾಟದ ಬಗ್ಗೆಯೂ ಅತ್ಯಂತ ನಿಖರವಾದ ಲೆಕ್ಕಾಚಾರಗಳಿವೆಯಲ್ಲ. ಪ್ರಾಣಾಯಾಮದ ಬಗ್ಗೆ ಈ ಟಿಪ್ಪಣಿಗಳೇನ್ ಹೇಳ್ತವೆ? ಇಲ್ಲಿ ನಾವು ಪ್ರಾಣಾಯಾಮದ ಗಣಿತವನ್ನ ನೋಡಬಹುದು. ಕೇವಲ ಮೂಗ್ಮುಚ್ಕೊಡೋದು ಪ್ರಾಣಾಯಾಮವಲ್ಲ. ಉಸಿರಾಟದ ಮೇಲೆ ನಿಖರವಾದ ನಿಯಂತ್ರಣ ಸಾಧಿಸುವುದೇ ಇದರ ಉದ್ದೇಶ. ಮೂಲಗಳ ಪ್ರಕಾರ ಪೂರಕ ಅಂದ್ರೆ ಉಸಿರು ಒಳಗೆ ಇಳಿಯೋದು, ಕುಂಭಕ ಅಂದ್ರೆ ಉಸಿರನ್ನ ಒಳಗೆ ಹಿಡಿದಿಡುವುದು, ಮತ್ತು ರೇಚಕ ಅಂದ್ರೆ ಉಸಿರನ್ನ ಹೊರಬಿಡುವುದು. ಇವುಗಳ ನಡುವೆ 16, 64, 32 ಈ ನಿಖರವಾದ ಅನುಪಾತ ಇರಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು, 16 ಮಾತ್ರೆಗಳ ಕಾಲ ಉಸಿರು ಎಳೆದು, 64 ಮಾತ್ರೆಗಳ ಕಾಲ ಹಿಡಿದಿಟ್ಟು, 32 ಮಾತ್ರೆಗಳ ಕಾಲ ನಿಧಾನವಾಗಿ ಹೊರಬಿಡೋದು. ಆದ್ರೆ ಅಭ್ಯಾಸವಿಲ್ಲದೆ ನಾವು 64 ಮಾತ್ರೆಗಳ ಕಾಲ ಉಸಿರು ಹಿಡಿದಿಟ್ಕೊಂಡ್ರೆ ಖಂಡಿತ ತಲೆ ತಿರ್ಗಿ ಬಿಡ್ಬಿಡ್ತೀವಿ. ಇದು ಕೇಳೋದಕ್ಕಷ್ಟೇ ಸುಲಭ. ಖಂಡಿತ ಇದು ಅತ್ಯಂತ ಕಠಿಣವಾದ ಮತ್ತು ನಿರಂತರ ಅಭ್ಯಾಸ ಬೇಡುವ ಪ್ರಕ್ರಿಯೆ. ಕೇವಲ ಉಸಿರು ಹಿಡಿದಿಟ್ಕೊಳ್ಳೋದಷ್ಟೇ ಅಲ್ಲ, ಆ 64 ಮಾತ್ರೆಗಳ ಕುಂಭಕದ ಸಮಯದಲ್ಲಿ ಉಸಿರನ್ನ ಹಿಡಿದುಕೊಂಡು ದಶಪ್ರಣವ ಗಾಯತ್ರಿ ಜಪವನ್ನ ಮನಸ್ಸಿನಲ್ಲೇ ಮಾಡಬೇಕು ಅಂತ ಹೇಳಲಾಗಿದೆ. ಈ ರೀತಿ ಸತತವಾಗಿ ಏಕಾಗ್ರತೆಯಿಂದ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ನಾವು ವಿಶ್ಲೇಷಣೆಯ ಆರಂಭದಲ್ಲಿ ಮಾತನಾಡಿದ ಆ ಸುಷುಮ್ನಾ ನಾಡಿಯೊಳಗೆ ಪ್ರಾಣವಾಯು ಯಶಸ್ವಿಯಾಗಿ ಪ್ರವೇಶಿಸುತ್ತೆ. ಒಮ್ಮೆ ಪ್ರಾಣವಾಯು ಸುಷುಮ್ನಾವನ್ನ ಪ್ರವೇಶಿಸಿದ್ರೆ ಮನುಷ್ಯನ ಅಂತರಂಗದ ಶಕ್ತಿಗಳೆಲ್ಲ ಜಾಗೃತವಾಗಲು ಶುರುವಾಗ್ತವೆ. ಇದೊಂದು ಸಂಪೂರ್ಣವಾದ ವಿಜ್ಞಾನ ಅನ್ನೋದು ನಮಗೀಗ ಸ್ಪಷ್ಟವಾಗ್ತಿದೆ. ಇನ್ನು ಈ ಗಾಯತ್ರಿ ಮಂತ್ರದ ಅರ್ಥವನ್ನ ನಾವು ಗಮನಿಸೋಣ. ಈ ಮೂಲಗಳ ಆಧಾರದ ಮೇಲೆ ಗಾಯತ್ರಿ ಮಂತ್ರದ ವ್ಯಾಹೃತಿಗಳನ್ನ ಬಹಳ ಸುಂದರವಾಗಿ ವಿಭಜಿಸಿದ್ದಾರೆ. ಓಂ ಅಂದ್ರೆ ಆ ಭಗವಂತ ಸಕಲ ಗುಣಪರಿಪೂರ್ಣನಾಗಿದ್ದಾನೆ. ಭೂ ಅಂದ್ರೆ ಆತ ಸ್ವಪ್ರಕಾಶ ಸ್ವರೂಪಿ. ಆತನಿಗೆ ಬೆಳಗಲು ಬೇರೆ ಬೆಳಕಿನ ಅಗತ್ಯವಿಲ್ಲ. ಹಾಗೇ ಮುಂದುವರೆದು ಭುವಃ ಅಂದ್ರೆ ಆತ ಪರಿಪೂರ್ಣ ಪರಾಕ್ರಮವನ್ನ ಹೊಂದಿರುವನು. ಸ್ವಹ ಅಂದ್ರೆ ಆತ ಅನಂತ ಸುಖವನ್ನ ನೀಡುವನು. ದೇವಸ್ಯ ಅಂದ್ರೆ ಸದಾ ಬೆಳಗುತ್ತಿರುವವನು. ಮತ್ತು ಧೀಮಹಿ ಅಂದ್ರೆ ಅಂತಹ ಭಗವಂತನೇ ನಮ್ಮೆಲ್ಲರ ಧ್ಯಾನಕ್ಕೆ, ಪೂಜೆಗೆ ಅರ್ಹನಾದವನು. ಈ ಪ್ರತಿಯೊಂದು ಪದವೂ ಭಗವಂತನ ಶಕ್ತಿಯನ್ನ ಮತ್ತು ನಮ್ಮ ವಿನಯತೆಯನ್ನ ತೋರಿಸುತ್ತೆ. ಇದನ್ನೆಲ್ಲ ನೋಡಿದಾಗ ನನಗೊಂದು ವಿಚಾರ ಹೊಳೆಯುತ್ತೆ. ಇವೆಲ್ಲವೂ ನಮ್ಮನ್ನ ನಾವು ತಿದ್ದುಕೊಳ್ಳುವ ಮಾರ್ಗಗಳು. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಈ ಮಂತ್ರದ ಶಕ್ತಿಯು ನಮ್ಮ ಜೀವನವನ್ನ ಹೇಗೆ ತಿದ್ದುತ್ತೆ ಅನ್ನೋದನ್ನ ದಶಾವತಾರಗಳ ಉದಾಹರಣೆಯ ಮೂಲಕ ಗ್ರಂಥ ಬಹಳ ಚೆನ್ನಾಗಿ ವಿವರಿಸಿದೆ. ಹೌದು, ದಶಾವತಾರಗಳು ಅಂದ್ರೆ ಕೇವಲ ಪುರಾಣದ ಕಥೆಗಳಲ್ಲ, ಅವು ನಮಗೆ ಮಾರ್ಗದರ್ಶನ ನೀಡುವ ತತ್ವಗಳು. ಉದಾಹರಣೆಗೆ ಮತ್ಸ್ಯ ಮತ್ತು ಕೂರ್ಮ ಅವತಾರಗಳನ್ನ ತೆಗೆದುಕೊಳ್ಳಿ. ಭಗವಂತನು ಮತ್ಸ್ಯ ಮತ್ತು ಆಮೆಯ ರೂಪದಲ್ಲಿದ್ರೂ
ಆತ ಯಾವ ಲೋಪದೋಷಗಳಿಗೂ ಒಳಗಾಗ್ಲಿಲ್ಲ ಅನ್ನೋದು ಇದರ ತಾತ್ಪರ್ಯ. ಮುಖ್ಯವಾಗಿ ಕೂರ್ಮ ಅವತಾರದಲ್ಲಿ ಮಂದರ ಪರ್ವತದಂತಹ ಬೃಹತ್ ಭಾರವನ್ನ ಬೆನ್ನ ಮೇಲೆ ಹೊತ್ರೂ ಆತ ನೋವಿಗೆ ಒಳಗಾಗ್ಲಿಲ್ಲ, ಕುಸಿದು ಬೀಳಲಿಲ್ಲ. ಇದು ಇಂದಿನ ಕಾರ್ಪೊರೇಟ್ ಬದುಕಿಗೂ ಎಷ್ಟು ಸೂಕ್ತವಾಡಿದೆ ನೋಡಿ. ನಿಜ, ನಮ್ಮ ಮೇಲೆ ಎಷ್ಟೇ ಜವಾಬ್ದಾರಿಗಳ ಹೊರೆ ಬಿದ್ರೂ ನಾವು ಮಾನಸಿಕವಾಗಿ ಕುಗ್ಗದೆ ಸಮಚಿತ್ತದಿಂದ ಇರ್ಬೇಕು ಅನ್ನೋದನ್ನ ಇದು ಸೂಚಿಸುತ್ತೆ. ಅದೇ ರೀತಿ ವರಾಹ ಅವತಾರ, ಆತ ಪ್ರಳಯದ ನೀರಿನಲ್ಲಿ ಕಷ್ಟದಲ್ಲಿ ಮುಳುಗುತ್ತಿದ್ದ ಭೂಮಿಯನ್ನ ಉದ್ಧಾರ ಮಾಡಿದ. ಇದು ಸಮಾಜದಲ್ಲಿ ಅಸಹಾಯಕರನ್ನ ಮೇಲೆತ್ತುವ ಗುಣವನ್ನ ನಮಗೆ ಕಲಿಸುತ್ತೆ. ಇನ್ನು ಕೃಷ್ಣ ಮತ್ತು ಪರಶುರಾಮ ಅವತಾರಗಳು ಮನುಷ್ಯ ರೂಪದಲ್ಲಿಯೇ ಬಂದು ನೇರವಾಗಿ ಸಮಾಜಕ್ಕೆ ಉಪದೇಶ ನೀಡೋದನ್ನ, ಮಾರ್ಗದರ್ಶನ ಮಾಡೋದನ್ನ ನಮಗೆ ತೋರಿಸ್ಕೊಡ್ತವೆ. ಈ ಎಲ್ಲಾ ತತ್ವಗಳನ್ನ ಮೈಗೂಡಿಸಿಕೊಳ್ಳಲು ಮತ್ತು ಆ ಮಾರ್ಗದಲ್ಲಿ ನಡೆಯಲು ನಮ್ಮ ದೇಹ ಮತ್ತು ಮನಸ್ಸಿನ ರಕ್ಷಣೆ ಬಹಳ ಮುಖ್ಯ ಅಲ್ವಾ? ಅದಕ್ಕಾಗಿಯೇ ಆಚರಣೆಗಳಲ್ಲಿ ಷಡಂಗನ್ಯಾಸವನ್ನ ಮಾಡ್ತಾರೆ. ಅಂದ್ರೆ ನಮ್ಮ ದೇಹದ ವಿವಿಧ ಅಂಗಗಳನ್ನ, ಹೃದಯ, ಶಿರಸ್ಸು ಮುಂತಾದವುಗಳನ್ನ ಆ ಭಗವಂತನಿಗೆ ಸಮರ್ಪಿಸಿ ದುಷ್ಟಶಕ್ತಿಗಳಿಂದ ರಕ್ಷಣೆ ಪಡೆಯೋದು. ಇದು ಕೇವಲ ದೈಹಿಕ ರಕ್ಷಣೆ ಅಲ್ಲ, ನಮಗೆ ನಾವೇ ಹಾಕ್ಕೊಳ್ಳುವ ಮಾನಸಿಕ ಕವಚ. ಹಾಗಾದ್ರೆ ಇಂದಿನ ನಮ್ಮ ಇಡೀ ಚರ್ಚೆಯನ್ನ ಒಟ್ಟುಗೂಡಿಸಿ ಕೇಳುಗರಿಗೆ ಅನ್ವಯವಾಗುವಂತೆ ಹೇಳುವುದಾದ್ರೆ, ಜ್ಯೋತಿಷ್ಯದಲ್ಲಿ ಹೇಳುವ ಗ್ರಹಗಳ ದೋಷ ನಿವಾರಣೆಗೂ ಮತ್ತು ನಮ್ಮ ಇಂದ್ರಿಯಗಳನ್ನ ನಾವೇ ನಿಭಾಯಿಸುವ ಕುಶಲತೆಗೂ ಇರುವ ಸಂಬಂಧವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಿಸ್ಸಂದೇಹವಾಗಿ ಬಾಹ್ಯಾಕಾಶದಲ್ಲಿರುವ ನವಗ್ರಹಗಳ ಗತಿಗಳನ್ನ ನಿಯಂತ್ರಿಸೋದು ನಮಗೆ ಅಸಾಧ್ಯ ಇರಬಹುದು. ಆದರೆ ನಮ್ಮೊಳಗಿನ ಅಂತರಂಗದ ಗ್ರಹಗಳನ್ನ, ಅಂದ್ರೆ ನಮ್ಮ ಇಂದ್ರಿಯಗಳನ್ನ ನಾವು ಸರಿಯಾಗಿ ಗ್ರಹಿಸಿ ನಿಯಂತ್ರಿಸಿಕೊಳ್ಳಬಹುದು. ಈ ಪ್ರಾಣಾಯಾಮ, ಧ್ಯಾನ ಮತ್ತು ಸಂಕಲ್ಪದಂತಹ ಪ್ರಕ್ರಿಯೆಗಳಿಂದ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ಹೊರಗಿನ ಯಾವ ದೋಷವೂ, ಯಾವ ಒತ್ತಡವೂ ನಮ್ಮನ್ನ ಬಾಧಿಸುವುದಿಲ್ಲ ಅನ್ನೋದೇ ಈ ಮೂಲಗಳ ಅಂತಿಮ ತಿರುಳು. ಹೌದು, ನಾವು ಈ ಆಳವಾದ ವಿಶ್ಲೇಷಣೆಯ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. ಇಡೀ ವಿಚಾರವನ್ನ ಒಮ್ಮೆ ಹಿಂದಿರುಗಿ ನೋಡಿದ್ರ ಆಶ್ಚರ್ಯವಾಗುತ್ತೆ. ಖಂಡಿತ. ಉಸಿರಾಟದ ನಿಖರವಾದ ಗಣಿತದ ಲೆಕ್ಕಾಚಾರದಿಂದ ಹಿಡಿದು ಸಂಕಲ್ಪದ ಮೂಲಕ ಬ್ರಹ್ಮಾಂಡದ ಭೌಗೋಳಿಕ ನಕ್ಷೆಯನ್ನೇ ಬಿಡಿಸೋವರೆಗೆ ಮತ್ತು ಹಯಗ್ರೀವ ಪ್ರಾರ್ಥನೆಯ ಮೂಲಕ ಮನಸ್ಸಿನ ನಿಯಂತ್ರಣದಿಂದ ಹಿಡಿದು ಸಾವನ್ನ ಸಹ ಅತ್ಯಂತ ಪ್ರಬುದ್ಧತೆಯಿಂದ ಒಪ್ಪಿಕೊಳ್ಳುವವರೆಗೆ ಈ ಪ್ರಾಚೀನ ಪಠ್ಯಗಳು ಮನುಷ್ಯನ ಅಸ್ತಿತ್ವದ ಪ್ರತಿಯೊಂದು ಆಯಾಮವನ್ನು ಎಷ್ಟು ವ್ಯವಸ್ಥಿತವಾಗಿ ಹೆಣೆದಿವೆ ಅನ್ನೋದೇ ನಮಗಿಂದು ಸ್ಪಷ್ಟವಾಯಿತು. ಹೌದು, ಈ ಎಲ್ಲವನ್ನೂ ವಿಶ್ಲೇಷಿಸಿದ ನಂತರ ಮೂಲ ಪಠ್ಯವನ್ನ ಆಧರಿಸಿದ, ಆದರೆ ಅದಲಾಚೆಗಿನ ಒಂದು ಆಳವಾದ ವಿಚಾರವನ್ನ ಒಬ್ಬ ವ್ಯಕ್ತಿಯು ತನ್ನಷ್ಟಕ್ಕೆ ತಾನೇ ಪ್ರಶ್ನಿಸಿಕೊಳ್ಳಲೇಬೇಕಾಗುತ್ತೆ. ಅದ್ಯಾವ ಪ್ರಶ್ನೆ? ಯಾವುದೇ ಆಧುನಿಕ ವೈದ್ಯಕೀಯ ಯಂತ್ರಗಳಿಲ್ಲದ, ಸ್ಕ್ಯಾನರ್ಗಳಿಲ್ಲದ ಸಾವಿರಾರು ವರ್ಷಗಳ ಹಿಂದಿನ ಕಾಲದಲ್ಲಿಯೇ ನಮ್ಮ ಪೂರ್ವಜರು ನಮ್ಮ ನರಮಂಡಲ, ಪ್ರಾಣವಾಯುವಿನ ಹರಿವು ಮತ್ತು ಮನಸ್ಸಿನ ರಕ್ಷಣಾತ್ಮಕ ವ್ಯವಸ್ಥೆಯನ್ನ ಇಷ್ಟು ನಿಖರವಾಗಿ ಮ್ಯಾಪ್ ಮಾಡಿದ್ರು ಎಂದಾದ್ರೆ, ಇಂದಿಗೂ ನಮಗೆ ಅರ್ಥವಾಗದ, ನಾವು ಇನ್ನೂ ಅನ್ಲಾಕ್ ಮಾಡಬೇಕಿರುವ ಇನ್ನೆಷ್ಟು ಅಗಾಧವಾದ ಶಕ್ತಿಗಳು ನಮ್ಮ ಮಾನವ ಮೆದುಳು ಮತ್ತು ಶರೀರದೊಳಗೆ ಸುಪ್ತವಾಗಿ ಮಲಗಿರಬಹುದು. ನಿಜಕ್ಕೂ ಇದು ನಮ್ಮೆಲ್ಲರನ್ನೂ ಬಹಳ ಆಳವಾಗಿ ಯೋಚನೆಗೆ ದೂಡುವಂಥ ಪ್ರಶ್ನೆ. ಉಸಿರನ್ನ ನಿಯಂತ್ರಿಸುವ ಮೂಲಕ ಬ್ರಹ್ಮಾಂಡವನ್ನೇ ಅರಿಯುವ ಶಕ್ತಿ ನಮ್ಮಲ್ಲಿದ್ರೆ, ಆ ಶಕ್ತಿಯನ್ನ ನಾವು ಇಂದು ಎಲ್ಲಿ ಕಳ್ಕೊಳ್ತಿದ್ದೇವೆ? ಯಾವ ಅನಗತ್ಯ ವಿಚಾರಗಳಿಗಾಗಿ ನಮ್ಮ ಶ್ರದ್ಧೆಯನ್ನ ಪೋಲು ಮಾಡ್ತಿದ್ದೇವೆ? ನಮ್ಮೊಳಗಿನ ಆ ಸುಪ್ತ ಶಕ್ತಿಗಳನ್ನ ಅನ್ವೇಷಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಿಸಬೇಕಿದೆ. ಈ ಉತ್ಸಾಹ ಮತ್ತು ಪ್ರಾಚೀನರ ಜ್ಞಾನದ ಮೇಲಿನ ಅಪಾರ ಗೌರವದೊಂದಿಗೆ ನಾವು ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ವಿಚಾರಗಳು ಒಬ್ಬ ವ್ಯಕ್ತಿಯ ಆಂತರಿಕ ಶೋಧನೆಗೆ ಖಂಡಿತ ಪ್ರೇರೇಪಿಸುತ್ತವೆ ಅಂತ ನಾನು ನಂಬಿದ್ದೇನೆ. ಮತ್ತೊಂದು ರೋಚಕವಾದ ಮೂಲಗಳ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.